ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪ್ರಿಯಾ, ನ್ಯೂಜಿಲೆಂಡಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ನಾನಂತೂ ವೈಟ್ ಆ್ಯಂಡ್ ವೈಟಲ್ಲಿ ಕಂಪ್ಲೀಟ್ ಆಗಿ ಟ್ರೆಡಿಷ್ನಲ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ. ಯಾಕೆ ಅಂದರೆ ಇವತ್ತು ಅಂದರೆ ಏಪ್ರಿಲ್ 17ನೇ ತಾರೀಕು ವೆಲ್ಲಿಂಗ್ಟನ್ನಲ್ಲಿ ರಾಮನವಮಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ನಾವಿವಾಗ ಹೋಗ್ತಾ ಇರೋದು ಲೋಯರ್ ಹಟ್ ಹತ್ರ. ಅಲ್ಲೇನೇ ಫಂಕ್ಷನ್ ನಡೀತಾ ಇರೋದು. ಮತ್ತೆ ನಮ್ಮ ಮನೆಯಿಂದ ಸಖತ್ತು ದೂರ ಇದೆ. ಮಿನಿಮಮ್ ಆದ್ರೂ 1.5 ಗಂಟೆ ಟ್ರಾವೆಲ್ ಮಾಡಬೇಕು. ಮತ್ತೆ 2 ಬಸ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ವೆಲ್ಲಿಂಗ್ಟನ್ ನಲ್ಲಿರೋ ಆಲ್ಮೋಸ್ಟ್ ಎಲ್ಲಾ ಇಂಡಿಯನ್ಸ್ ಕೂಡ ಬಂದಿರ್ತಾರೆ, ಜೊತೆಗೆ ಕನ್ನಡದವರು ಕೂಡ ಬಂದಿರ್ತಾರೆ. ನೋಡೋಣ ಯಾರ್ಯಾರು ಕನ್ನಡದವ್ರು ಸಿಗ್ತಾರೆ ಅಂತ ಹೇಳಿ ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತೀನಿ. ಬನ್ನಿ ಹೋಗೋಣ ಅಲ್ಲಿಗೆ. ನಾವು ಫಸ್ಟ್ ಏನು ಅಂದ್ಕೊಂಡ್ವಿ ಅಂತಂದರೆ ಏನೊಂದು 2 ಬಸ್ ಅಲ್ವಾ ಚೇಂಜ್ ಮಾಡ್ಕೊಂಡು ಹೋಗೋದು ಅಂಥೇಳಿ. ಆದರೆ ಅಲ್ಲಿ ಹೋಗೋ ಅಷ್ಟೊತ್ತಿಗೆ 3 ಬಸ್ ಚೇಂಜ್ ಮಾಡಬೇಕಾಯ್ತು. 5:15 ಹೊರಟಿದ್ದು. ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ 6:45 ಆಗಿಬಿಟ್ಟಿತ್ತು ಆಗಲೇ ಸಂಜೆ. ನೀವೆಲ್ಲ ಈ ಇಸ್ಕಾನ್ ಹೆಸರನ್ನ ಕೇಳೇ ಇರ್ತೀರ. ಈ ಇಸ್ಕಾನ್ ಗ್ರೂಪ್ ಅವರು ವೆಲ್ಲಿಂಗ್ಟನ್ನಲ್ಲಿ ಸೇಂಟ್ ಓರಾನ್ಸ್ ಕಾಲೇಜ್ ಅಂತ ಇದೆ ಲೋವರ್ ಹಟ್ಟಲ್ಲಿ, ಅಲ್ಲಿ ಈ ರಾಮನವಮಿನ ಆರ್ಗನೈಸ್ ಮಾಡಿದರು. ನೀವು ನೋಡ್ತಾ ಇದ್ದೀರಾ ಇನ್ನು 6:45ಗೆ ಎಷ್ಟು ಕತ್ಲಾಗಿದೆ ಅಂತ ಹೇಳಿ. ಇಂಡಿಯಾದಲ್ಲಿ ಸಂಜೆ 6 ಗಂಟೆ 6:15 ಅಷ್ಟೊತ್ತಿಗಾಗಲೇ ಕತ್ಲಾಗ್ಬಿಟ್ಟಿರುತ್ತೆ. ಇಲ್ಲಿನೂ ಹಾಗೆ 6:45 ಕತ್ಲಾಗಿದೆಯಪ್ಪ, ಅದರಲ್ಲೇನು ವಿಶೇಷ ಅಂತ ಕೇಳ್ಬೋದು. ಇಲ್ಲಿ ಸಮ್ಮರಲ್ಲಿ ಹೆಂಗೆ ಗೊತ್ತಾ, ರಾತ್ರಿ 8-8:15 ತನಕನೂ ಬೆಳಕು ಇದ್ದೇ ಇರುತ್ತೆ. ವಿಂಟರ್ ಹತ್ತಿರ ಬರ್ತಾ ಇದ್ದಂಗೆ ಬೆಳಕು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳಿದ್ದು 6:45ಗೆ ಎಷ್ಟು ಕತ್ಲಾಗಿದೆ ನೋಡಿ ಅಂತ ಹೇಳಿ. ಎಂಟ್ರೆನ್ಸಲ್ಲೇ ಹೂವಿಂದು ತೋರಣದಿಂದ ಡೆಕೋರೇಷನ್ ಮಾಡಿದರು. ಪಕ್ಕ ಹಬ್ಬದ ಫೀಲ್ ಕೊಡ್ತಾ ಇತ್ತು. ಮತ್ತು ಈ ಫಂಕ್ಷನ್ನಿಗೆ ಮುಂಚೆನೇ ರಿಜಿಸ್ಟ್ರ್ ಮಾಡ್ಕೊಂಡು ಬರಬೇಕಿತ್ತು. ಯಾಕೆಂದರೆ ಅವರಿಗೂ ಒಂದು ಕೌಂಟ್ ಬೇಕಲ್ವ, ಎಷ್ಟು ಜನ ಬರ್ತಾರೆ ಅಂಥೇಳಿ. ಹಾಗಾಗಿ ನಾವು ಕೂಡ ಮುಂಚೆನೇ ರಿಜಿಸ್ಟ್ರ್ ಮಾಡ್ಕೊಂಡು ಹೋಗಿದ್ವಿ. ಒಳಗೆ ಹೋಗೋಕ್ಕಿಂತ ಮುಂಚೆ ಈ ಥರ ಹಣೆಗೆ ಗಂಧದಿಂದ ತಿಲಕನ ಇಡ್ತಾಯಿದ್ರು. ಆಮೇಲೆ ನಾವು ಹೋದಾಗ ಜಾಸ್ತಿ ಜನ ಇರಲಿಲ್ಲ. ಆಮೇಲೆ ಅಂದರೆ 7:15 7:45 ಆದಮೇಲೆ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಈ ರಾಮಾಯಣ, ಮಹಾಭಾರತ ಮತ್ತು ಭಾಗವತ, ಆಮೇಲೆ ಒಂದಿಷ್ಟು ದೇವ್ರ ಫೋಟೋಗಳು, ಮೂರ್ತಿಗಳು, ಈ ಥರದನ್ನೆಲ್ಲ ಕೊಂಡ್ಕೊಳ್ಳೋಕ್ಕೆ ಅಂಥೇಳಿ ಇಟ್ಟಿದ್ರು. ಈ ಇಸ್ಕಾನ್ ಅವರು ರಾಮನವಮಿ ಮತ್ತು ಕೃಷ್ಣ ಜನ್ಮಾಷ್ಟಮಿ ಈ 2 ಫಂಕ್ಷನನ್ನು ಈ ವೆಲ್ಲಿಂಗ್ಟನ್ನಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಹೋದ ವರ್ಷವೂ ಅಷ್ಟೇ, ಆಗಸ್ಟ್ ಅಥವಾ ಸೆಪ್ಟೆಂಬರ್ ಮಂತಲ್ಲಿ ಕೃಷ್ಣ ಜನ್ಮಾಷ್ಟಮಿನೂ ಕೂಡ ಇತ್ತು. ಇವರೇ ಆರ್ಗನೈಸ್ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಅದು ಕೂಡ. ಈ ಥರ ರಾಮಂಗೆ ಅಭಿಷೇಕ ಮಾಡಿದಾದಮೇಲೆ ರಾಮಾಯಣ ರಿಲೇಟೆಡ್ ಒಂದು ಕ್ವಿಜ್ ಕೂಡ ಇತ್ತು. ಆ ಕ್ವಿಝನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಹಾಕ್ತಾ ಇಲ್ಲ, ಅದನ್ನು ಸಪ್ರೇಟಾಗಿ ನಾನು ಲೈವ್ ಮಾಡಿದ್ದೆ. ನೀವು ಅದರ ರಿಲೇಟೆಡ್ ಏನಾದ್ರು ಬೇಕು ಅಂತಂದರೆ ಲೈವಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದಾರಲ್ಲ, 10 ವಿಧದಲ್ಲಿ ಪ್ರಸಾದ ಕೂಡ ಇಟ್ಟಿದ್ರು. ಬೇಕಾದವರು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೋಬೋದಿತ್ತು. ಈ ಕ್ವಿಝೆಲ್ಲ ಆದಮೇಲೆ ಆ್ಯಕ್ಚುಲಾಗಿ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಜಾಸ್ತಿ ಏನು ಕಲ್ಚರಲ್ ಪ್ರೋಗ್ರಾಮ್ ಇರಲಿಲ್ಲ, ಒಂದು 2 ಡ್ಯಾನ್ಸ್ ಇತ್ತು. ಇದಾದಮೇಲೆ ರಾಮಂಗೆ ಪೂಜೆ ಮತ್ತು ಮಂಗಳಾರತಿನ ಮಾಡಿದ್ರು.
ನೋಡೋಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿ ಡೆಕೋರೇಷನ್, ದೇವ್ರದ್ದು ಡೆಕೋರೇಷನ್ ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟು ಭೋಜನದ ವ್ಯವಸ್ಥೆ ಕೂಡ ಇತ್ತು, ಭೂರಿ ಭೋಜನ ಅಂತಲೇ ಹೇಳ್ಬೋದು. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇಡ್ಲಿ, ಸಾಂಬಾರು ಮತ್ತು ಇಡ್ಲಿಗೆ ಚಟ್ನಿ ಕೂಡ ಇತ್ತು, ಮತ್ತು ಅನ್ನ, ಸಾರು, ಆಮೇಲೆ ಹಪ್ಪಳ, ಸಂಡಿಗೆ ಮತ್ತು ಬೋಟಿ, 2 ಸ್ವೀಟ್ ಮಾಡಿದರು, ಒಂದು ಬಾದುಷಾ ಮತ್ತು ಇನ್ನೊಂದು ಗುಲಾಬ್ ಜಾಮೂನು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ಸ್ಗಳು ಕೂಡ. ನೆಕ್ಸ್ಟು ಇಲ್ಲಿ ಮೊಸರು ಮತ್ತು ರೋಸ್ ವಾಟರ್ ಈ ಥರದನ್ನೆಲ್ಲ ಮಿಕ್ಸ್ ಮಾಡಿ, ಅದು ಏನಂತಾರೆ ನನಗೆ ಗೊತ್ತಿಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದು ಪಿಂಕ್ ಕಲರ್ ಇದು ಏನಿದೆಯಲ್ಲ ಕೊಡ್ತಾ ಇದ್ದಾರಲ್ಲ ಲಿಕ್ವಿಡು, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಈ ಥರ ಇತ್ತು ವೆಲ್ಲಿಂಗ್ಟನ್ನಲ್ಲಿ ರಾಮನವಮಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.